ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಭಾರತದ ಸಂವಿಧಾನ ವಿಷಯದ ಸಂವಿಧಾನದ ಪೂರ್ವ ಪೀಠಿಕೆ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಅದರ ಮೇಲೆ ಪ್ರಶ್ನೆ ಬಂದಾಗ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇ ಪ್ರಶ್ನೆ, ಭಾರತ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಒಳಗೊಂಡಿರುವುದು. ಸಂವಿಧಾನದ ಪೂರ್ವ ಪೀಠಿಕೆ ಅಂದ್ರೆ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಧ್ಯೇಯೋದ್ದೇಶಗಳನ್ನ, ಸಂವಿಧಾನದ ಉದ್ದೇಶಗಳನ್ನ ಬರೆಯಲಾಗಿದೆ. ಸಂವಿಧಾನವು ಭಾರತವನ್ನು ಡ್ಯಾಶ್ ಎಂದು ಘೋಷಿಸಿದೆ. ನಮ್ಮ ಸಂವಿಧಾನದ ಪ್ರಕಾರ ನಮ್ಮ ಭಾರತ ಅನ್ನೋದು ರಾಜ್ಯಗಳ ಒಕ್ಕೂಟ. ಭಾರತದ ಸಂವಿಧಾನ ಯಾರಿಂದ ರಚಿಸಲ್ಪಟ್ಟಿತು? ಸಂವಿಧಾನ ರಚನಾ ಸಮಿತಿಯಿಂದ ನಮ್ಮ ಭಾರತದ ಸಂವಿಧಾನವನ್ನು ರಚಿಸಲಾಯಿತು. ಭಾರತದ ಸಂವಿಧಾನವು ಡ್ಯಾಶ್ ಭಾಗಶಃ ಕಠಿಣ, ಭಾಗಶಃ ಸರಳ. ಅಂದ್ರೆ ಸ್ವಲ್ಪ ಕಠಿಣ ಇದೆ, ಸ್ವಲ್ಪ ಸರಳ ಇದೆ. ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ವಿಶಿಷ್ಟ ಲಕ್ಷಣ ಯಾವುದು? ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅನ್ನೋದೇ ವಿಶಿಷ್ಟ ಲಕ್ಷಣ. ಅಂದ್ರೆ ಯಾವುದೇ ಜಾತಿ ಭೇದ ಭಾವ ಇಲ್ಲ, ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ ಅವಕಾಶ ಇರುವಂತಹ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ. ಭಾರತ ಸಂವಿಧಾನವು ಪೂರ್ವ ಪೀಠಿಕೆ ಏನನ್ನು ಘೋಷಿಸುತ್ತದೆ? ಧ್ಯೇಯೋದ್ದೇಶಗಳ ಬಗ್ಗೆ ಘೋಷಿಸುತ್ತದೆ. ಭಾರತದ ಸಂವಿಧಾನವು ಯಾವ ನಾಗರಿಕತ್ವವನ್ನು ಹೊಂದಿದೆ? ಏಕ ನಾಗರಿಕತ್ವವನ್ನು ಹೊಂದಿದೆ. ಸಂವಿಧಾನವು ಭಾರತವನ್ನು ಹೇಗೆ ಘೋಷಿಸುತ್ತದೆ? ರಾಜ್ಯಗಳ ಒಕ್ಕೂಟ ಅಂತ ಘೋಷಿಸುತ್ತದೆ. ಸಂವಿಧಾನ ಎಂದರೇನು? ರಾಷ್ಟ್ರದ ಮೂಲಭೂತ ಕಾಯ್ದೆಯನ್ನ ಸಂವಿಧಾನ ಅಂತ ಕರಿತೀವಿ. ಭಾರತದಲ್ಲಿ ಸಂಸದೀಯ ಸರ್ಕಾರ ಪದ್ಧತಿ ಯಾವ ಆಧಾರದ ಮೇಲೆ ರಚಿಸಲಾಗಿದೆ? ಫ್ರಾನ್ಸ್ ದೇಶದಿಂದ ನಮ್ಮ ಸಂವಿಧಾನದಲ್ಲಿ ಸಂಸದೀಯ ಸರ್ಕಾರಗಳನ್ನ ಹೇಗೆ ರಚಿಸಬೇಕು ಅನ್ನೋದನ್ನ ಎರವಲು ಪಡ್ಕೊಂಡಿದ್ದೀವಿ. ಏಕನಾಗರಿಕತ್ವ ಪದ್ಧತಿಯನ್ನ ಯಾವ ಸಂವಿಧಾನದಿಂದ ಪಡ್ಕೊಂಡಿದ್ದೀವಿ? ಕೆನಡಾ ದೇಶದಿಂದ ಏಕನಾಗರಿಕತ್ವ ಪದ್ಧತಿಯನ್ನ ಪಡ್ಕೊಂಡಿದ್ದೀವಿ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಯಾವ ಆಧಾರದಿಂದ ರಚಿಸಲಾಗಿದೆ? ಅಂದ್ರೆ ನಮ್ಮ ಪೂರ್ವ ಪೀಠಿಕೆ ರಚಿಸುವಾಗ ನಾವು ಯಾವುದನ್ನು ಆಧಾರವಾಗಿ ಇಡಿಸ್ಕೊಂಡಿದ್ದೀವಿ? ಇಂಗ್ಲೆಂಡ್ ದೇಶದ ಸಂವಿಧಾನವನ್ನ ತಗೊಂಡಿದ್ದೀವಿ. ಸ್ವಾತಂತ್ರ್ಯ, ಸಮಾನತೆ, ಸೋದರತ್ವಗಳನ್ನ ಯಾವ ದೇಶದಿಂದ ಪಡ್ಕೊಂಡಿದ್ದೀವಿ? ಅಮೆರಿಕ ದೇಶದಿಂದ ಸ್ವಾತಂತ್ರ್ಯ, ಸಮಾನತೆ, ಸೋದರತ್ವವನ್ನ ಪಡ್ಕೊಂಡಿದ್ದೀವಿ. ನಿರ್ದೇಶಕ ತತ್ವಗಳು ಯಾವ ಸಂವಿಧಾನದಿಂದ ಪಡೆಯಲಾಗಿದೆ? ಐರಿಷ್ ದೇಶದಿಂದ ನಿರ್ದೇಶಕ ತತ್ವಗಳನ್ನ ಪಡೆಯಲಾಗಿದೆ. ಈ ಕೆಳಗಿನ ಯಾವ ಲಕ್ಷಣವನ್ನು ಅಮೆರಿಕ ಸಂವಿಧಾನದಿಂದ ಪಡೆಯಲಾಗಿದೆ? ನ್ಯಾಯದ ವಿಮರ್ಶೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ತೆಗೆದುಹಾಕುವುದು, ಮೂಲಭೂತ ಹಕ್ಕುಗಳು. ಇವೆಲ್ಲವನ್ನ ನಾವು ಅಮೆರಿಕದಿಂದ ಪಡ್ಕೊಂಡಿದ್ದೀವಿ. ಬಂಧುತ್ವ ಎಂದರೇನು? ಸಹೋದರತ್ವವನ್ನ ಬಂಧುತ್ವ ಅಂತ ಕರಿತೀವಿ. ಗಣರಾಜ್ಯ ಎಂದರೇನು? ಸಾರ್ವಭೌಮತ್ವವನ್ನ ಗಣರಾಜ್ಯ ಅಂತ ಕರಿತೀವಿ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ನಮ್ಮ ಪೂರ್ವ ಪೀಠಿಕೆಯನ್ನು ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಇವಿಷ್ಟು ಪ್ರಶ್ನೆ. ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಏನೆಂದು ಕರೆಯಲಾಗಿದೆ? ಅರೆ ಒಕ್ಕೂಟ ವ್ಯವಸ್ಥೆ ನಮ್ದು. ಇವಿಷ್ಟು ಪ್ರಶ್ನೆಗಳು ನಿಮಗೆ ಸಂವಿಧಾನದ ಪೂರ್ವ ಪೀಠಿಕೆ ಪ್ರಶ್ನೆಗಳು. ಧನ್ಯವಾದಗಳು.